ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರು ಚಲುವರಾಯಸ್ವಾಮಿ ಸರ್ಗೆ ನಾವು ಏನು ಮನವಿ ಮಾಡ್ಕೊಳ್ತಿರೋದಂದ್ರೆ 5 ವರ್ಷದಿಂದ ಇಲ್ಲೇ ವಿಜಯನಗರದಲ್ಲೇ ಕುತ್ಕೊಂಡು ನಮ್ಮ ಪೇರೆಂಟ್ಸ್ ಪ್ರೆಷರು ಪರ್ಸನಲ್ ಹುಡುಗಿರಂದ್ರೆ ಸಾಮಾನ್ಯವಾಗಿ ಕೂರಕ್ಕಾಗಲ್ಲ. ಪೇರೆಂಟ್ಸಿಂದನೂ ಪ್ರೆಷರ್ ಇರುತ್ತೆ, ಸೊಸೈಟಿಯಿಂದನೂ ಪ್ರೆಷರ್ ಇರುತ್ತೆ. ಡಿಗ್ರಿ ಕಂಪ್ಲೀಟ್ ಆಗಿ 5 ವರ್ಷ ಆದ್ರೂ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿಕೊಂಡು ಇಲ್ಲೇ ಇದೀವಿ ಅಂದರೆ ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಈ KPSCಯಲ್ಲಿ A1AA ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಹಾಗೂ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಕರೆದು ಸುಮಾರು 1.5 ವರ್ಷ ಆಯಿತು. ಇದು 5 to 6 years ಬ್ಯಾಕಿಂದಾನೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅದು ಇದು ಅಂತಾನೆ ತುಂಬಾ ಇದು ಮಾಡಿದ್ದಾರೆ. ಈಗ ಇಷ್ಟೆಲ್ಲ ಕಾದು ವೇಟ್ ಮಾಡಿ ಇನ್ನೇನು ಎಕ್ಸಾಮ್ ಬರೀಬೇಕು ಅನ್ನೋ ಟೈಮಲ್ಲಿ ಈ ಥರ ಕರಪ್ಷನ್ನು, ಇಂಟರ್ನಲ್ ರಿಸರ್ವೇಷನ್ ಇನ್ನೂ ತುಂಬ ಹಲವಾರು ಅಡೆತಡೆಗಳು ಬರ್ತಿದೆ. ಮನೆಯಿಂದನೂ ತುಂಬ ಪ್ರೆಷರು, ಏನು ಗೌರ್ಮೆಂಟ್ ಎಕ್ಸಾಮ್ಸ್ ವೇಟ್ ಮಾಡ್ತಿದ್ದಾರೆ, ಇಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಫುಲ್ ಕರಪ್ಷನ್ ಸಿಸ್ಟಮಲ್ಲಿ ನಮ್ಮಂಥ ರೈತರ ಮಕ್ಕಳಿಗೆ ಹಿಂಗೆ ಜಾಬ್ ಸಿಗುತ್ತೆ ಅಂತ ಎಲ್ಲ ಕಡೆಗೂ ಪ್ರೆಷರ್ ಕೊಡ್ತಾನೆ ಇದ್ದಾರೆ. ನೀವು ಸಚಿವರಾಗಿ ನಮ್ಮಂಥ ಬಡ ವಿದ್ಯಾರ್ಥಿಗಳ ಮಕ್ಕಳಿಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಡ್ತೀರ ಇಲ್ಲ ಅಂತ ಕೇಳ್ಕೊತಿದ್ದೀವಿ. KPSC ಅಂತೂ ಒಂದು ಕರಪ್ಷನ್ ಸಿಸ್ಟಮ್ ಆಗೋಗಿದೆ. ಅದರಲ್ಲಿ ಎಕ್ಸಾಮ್ ಮಾಡ್ತಿದ್ದಾರೆ, ಎಕ್ಸಾಮ್ ನೀಟಾಗಿ ಮಾಡ್ತಾರೆ ಅನ್ನೋದು ಯಾವುದೇ ನಂಬಿಕೆ ನಮ್ಗೆ ಉಳಿದಿಲ್ಲ. ಅಟ್ಲೀಸ್ಟ್ KPSC ಇಂದ KE ಟ್ರಾನ್ಸ್ಫರ್ ಮಾಡಿದ್ರೆ ಈ ಎಕ್ಸಾಮ್ ಏನಾದರೂ ಚೆನ್ನಾಗಿ ನಡೀಬೋದು ಅನ್ನೋ ಒಂದು ಭರವಸೆಯಿಂದ ಕೇಳ್ಕೊತಿದ್ದೀವಿ. ಸಾಧ್ಯವಾದಷ್ಟು KPSC ಇಂದ KE ಈ ಎಕ್ಸಾಮ್ನ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲವಾದಲ್ಲಿ KPSCಯಲ್ಲೇ ಒಂದು ಕರಪ್ಷನ್ ಲೆಸ್ ಅಂದ್ರೆ ಹೆಂಗ್ ಮಾಡ್ಬೇಕು ಅಂದ್ರೆ ಇದರಲ್ಲೂ ಒಂದು 5th ಆಪ್ಷನ್ ಎಂಟ್ರಿ ತರಬೇಕು. ಅದು ಸುಮ್ಮನೆ ಹೆಸರಿಗೆ ಮಾತ್ರ 5th ಆಪ್ಷನ್ ಇರಬಾರ್ದು. ಅದ್ರಲ್ಲಿ ಎಲ್ಲರೂ 5th ಆಪ್ಷನ್ ಅಟೆಂಡ್ ಮಾಡ್ತಿದ್ದಾರೆ ಅಂದ್ರೆ ಇನ್ವಿಜಿಲೇಟರ್ಸ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಅದನ್ನ ಚೆಕ್ ಮಾಡಬೇಕು. ಸುಮ್ಮನೆ ನೇಮಕ ವ್ಯವಸ್ಥೆಗೆ 5th ಆಪ್ಷನ್ ಬರಬೇಕು, ಅದೆಲ್ಲ ಅದರಲ್ಲೂ ಒಂದೇನೋ ಒಂದು ಕರಪ್ಷನ್ ಮಾಡ್ತಾರೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ಎಕ್ಸಾಮ್ ನಡೆಯೋದಕ್ಕಿಂತ ಮುಂಚೆ 2 hours ಮುಂಚೆ ಎಕ್ಸಾಮ್ ಪೇಪರ್ ಸೆಂಡ್ ಮಾಡಿ KPSC ಅವ್ರಿಗೆ. ಅವಾಗ ಅವರು ಎಕ್ಸಾಮ್ ಸೆಂಟರ್ ಎಲ್ಲ ಪ್ರಿಂಟ್ ಮಾಡಿ ಕೊಡ್ಲಿ. ಇಲ್ಲ ಸುಮ್ಮನೆ ನೀವು ಕರಪ್ಷನ್ ಅಲ್ಲಿ ನಾವು ಇಷ್ಟು ದಿನ ಕಷ್ಟಪಟ್ಟು ಓದ್ತಿದೀವಿ, ನೀವು ಸಂಡೇ ಎಕ್ಸಾಮ್ ನಡೆಸೋದು ಫ್ರೈಡೇನ ಪೇಪರ್ ತಂದು ಕೊಟ್ಬಿಟ್ಟು ಲೀಕ್ ಮಾಡಿ ಅವ್ರಿಗೆ ಮನನ ಮಾಡ್ಕೊಳ್ಳಿ, ಬ್ಯಾಟ್ ಮಾಡ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ನಾವೇನಕ್ಕೆ ಇಷ್ಟು ವರ್ಷ ಕಷ್ಟಪಡಬೇಕು? ನಮ್ಮನವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ನೀವೇ ಫ್ಯೂಚರಲ್ಲಿ ನೀವೇ ಸೆಟಲ್ ಆಗಿ ನೀವೇ ಇರಬಾರ್ದು. ಕರಪ್ಷನ್ ಮಾಡಿ ಸಿಸ್ಟಮ್ ಎಂಟ್ರಿ ಆದ್ರೆ ಸಿಸ್ಟಮ್ ಅಲ್ಲಿ ಇರೋರು ಕರಪ್ಟೆಡ್ ಆಗ್ತಾರೆ. ರೈತರ ಪ್ರಾಬ್ಲಮ್ಸ್ ಯಾರು ಕೇಳೋದೇ ಇಲ್ಲ. ಈಗ ನಮ್ಮ ಅಪ್ಪನೇ ಸ್ವಂತ ರೈತ ಆಗಿ ಅವ್ರು ಇಷ್ಟೊಂದು ಕಷ್ಟಪಡ್ತಾರೆ ಅಂತ ನಾನು ನೋಡಿದ್ದೀನಿ. ನಾನೊಂದು ಏನು ಅಗ್ರಿಕಲ್ಚರ್ ಫೀಲ್ಡ್ ಆಫ್ ಮಾಡೋದಕ್ಕೆ ಇದೊಂದು ಮೈನ್ ರೀಸನ್. ಈಗ ಇಲ್ಲಾದ್ರೂ ಹೋಗಿ ಒಂದು ಕಷ್ಟಪಟ್ಟು ಒಂದು ಜಾಬ್ ತಗೊಳ್ಳೋಣ ಅಂದ್ರೆ ಇದ್ರಲ್ಲಿ ಇಷ್ಟೊಂದು ಕೈವಾಡ ಆಗಿದ್ದಾವೆ. ಇದು ನಾವು ಲೈಫಲ್ಲಿ ಹೆಂಗ್ ಸೆಟಲ್ ಆಗ್ಬೇಕು ಏನು, ಮತ್ತೆ ಅವ್ರ ಎಂಟ್ರಿ ಆದವ್ರು ಅವರಾದ್ರೂ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂದ್ರೆ ಅದು ಇಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೃಷಿ ಸಚಿವರು ಚಲುವರಾಯಸ್ವಾಮಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮಂತ ಬಡ ವಿದ್ಯಾರ್ಥಿಗಳು ಅಧಿಕಾರಕ್ಕೆ ಬಂದ್ರೆ ಸೊಸೈಟಿಯಲ್ಲಿ ಏನಾದ್ರು ಚೇಂಜ್ ಆಗುತ್ತೆ. ನಮ್ಮ ಫಾರ್ಮರ್ಸ್ ಆದ್ರೂ ಏನೋ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಅವರಿಂದನೇ ನೀವೆಲ್ಲರೂ ಇರೋದು. ಅವ್ರಿಲ್ಲದೆ ಅವ್ರು ಬೆಳೆದೇ ಇಲ್ಲಿ ಯಾವುದು ನಡೆಯಲ್ಲ. ಪ್ಲೀಸ್ ನಮ್ಮ ಪ್ರಾಬ್ಲಮ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಕರಪ್ಷನ್ ಮುಕ್ತವಾಗಿ, ಭ್ರಷ್ಟಾಚಾರ ಮುಕ್ತವಾಗಿ ಈ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸ್ಕೊಡಿ. ಸಾಧ್ಯವಾದಷ್ಟು ಬೇಗ ಮುಗಿಸ್ಕೊಡಿ. ಧನ್ಯವಾದಗಳು.